ಗಾಯ್ಸ್, ವೆಲ್ಕಮ್ ಬ್ಯಾಕ್. ಇವತ್ತು ಮತ್ತೆ ಆಚೆ ಕಡೆ ಹೋಗ್ತಿದ್ದೀವಿ. ಒಂದೇವ್ರ ಮನೆಗೆ ಹೋಗ್ತಿದ್ದೀವಿ. ಕಾಡಿಗೆ ಹೋಗ್ತಿದ್ದೀವಿ. ಸಾರಿ, ಇನ್ನೂ ಗೊತ್ತಿಲ್ಲ. ಇಲ್ಲಿ ನಾನು, ಬಾಲ, ಬ್ಲ್ಯಾಕಿ, ಕುಸುಮ, ನವ್ಯ ಚೆನ್ನಾಗಿ ಹೋಗ್ತಿದ್ದೀವಿ. ಇಬ್ರು ಬರ್ತಾರೆ, ಸ್ವಲ್ಪ ಲೇಟು, ದೂರ ಮನೆ ಸ್ವಲ್ಪ ಅವ್ರದ್ದು ಬರ್ತಾರೆ. ಬಂದ್ಬಿಟ್ಟು ಈಗ ನೆಕ್ಸ್ಟು ಕರಿಯಾನ ಹೇಳಕ್ ಬರ್ತಾವನೆ. ನಾನು ಬಾಯಿಗೆ ಇಟ್ಕೊಂಡಾನೆ. ಯಾರ್ದು ಕರಿಯ ಕ್ಲಾಸ್ಗೆ ಹೋಗೋದ್ರೆ ಎಲ್ಲ ಕೈಕೊಂಡು ಇಲ್ಲೇ ಇದ್ದಾನೆ ಅವತ್ತಿಂದ. ಅವ್ರ ಅಪ್ಪಂಗೆ ಲಾಗ್ ತೋರಿಸದೆ, ಅಂಕಲ್ ನಿಮ್ಮ ಮಗ 3-4 ವಾರ ಆಯ್ತು ಕಾಲೇಜ್ಗೆ ಹೋಗಿ. ಹೇಳ್ರಿ ಸ್ವಲ್ಪ ಅವನಿಗೆ. ಬೆಂಚ್ ಫೀಡಿಂಗ್ ಹಾಕ್ಕೊಂತಾರೆ. ಹೇಳು ಅಕ್ಕಾರು ತಿಂತಾರೆ ಬೆಳಿಗ್ಗೆ ಲೇಸು. ನಮ್ಮ ತಾಯಿ ಇದೆಲ್ಲ ತಿನ್ಬಾರ್ದು ಬೆಳಿಗ್ಗೆನೆ. ಹೇಳು ಏನು ಇಷ್ಟಪಡ್ತೀಯಾ? ಹೇಳಿ. ಅಕ್ಕಂಗೆ ಮಾತೇ ಬರ್ತಿಲ್ಲ, ನಿಜ ಹೇಳಿತ್ತು. ಆಟರ ಮೂವಿ ಡೈಲಾಗ್ ಐತಲ್ಲ, ಸುಮ್ಮನೆ ಇದ್ದಾರೆ ಅಂದರೆ ಒಪ್ಕೊಂಡಿದ್ದಾರೆ ಅಂತಲೇ ಅರ್ಥ. ನಿಜ ಹೇಳಿತ್ತು ಒಪ್ಕೊಂಡಾರೆ ಅಂತ ಅರ್ಥ. ಕಾರಣ ಅಲ್ಲಿ ಹೋಗ್ಬಿಟ್ಟು ಸಿಗ್ತೀವಿ. ಇಲ್ಲೇ ಮಲ್ಲೇಶ್ವರ 16 ಕ್ರಾಸ್, ಅವ್ರದ್ದಿರೋದು 17 ಕ್ರಾಸಲ್ಲಿ ಮನೆ. ಆಮೇಲೆ ಸಿಗ್ತೀನಿ ಗಾಯ್ಸ್. ಓಕೆ ಗಾಯ್ಸ್, ಎಲ್ಲ ಕ್ಯಾನ್ಸಲ್ ಮಾಡಿ ಹೇಳ ಏನಾರ ಏನು ಹೇಳ್ತೀಯ ಇದ್ರ ಬಗ್ಗೆ? ಪ್ಲಾನ್ ಕ್ಯಾನ್ಸಲ್ ಮಾಡೋದ್ರ ಬಗ್ಗೆ. ಇವೆಲ್ಲ ಹುಡುಗಿರ ನಂಬ್ಕೊಂಡು ಬರಬಾರ್ದು ಗುರು. ಯೂನಿವರ್ಸಲ್ ಫ್ಯಾಕ್ಟ್ ಐತೆ, ಹುಡುಗಿರ ನಂಬಾರ್ದು. ನಂಬ್ಕೊಂಡು ಬಂದ್ರಿ ಲಾಸ್ಟ್ ಅಲ್ಲಿ ಹುಡುಗರು ಮಾತು ಕೇಳ್ಕೊಂಡೇ ಬರ್ತಾವ್ರೆ. ಅದೆಲ್ಲ ಕೇಳ್ಬಾರ್ದು. ಕಟ್ ಪ್ಲಾನ್ ಕ್ಯಾನ್ಸಲ್ ಮಾಡಿ. ಶಿವ ಇಟ್ಟವ್ರು ರೋಡಲ್ಲಿ ಅವತ್ತು ಅವ್ರಿಗೆ ನೀನು ಫ್ರೀಡಮ್ ಪಾರ್ಕ್ ಎತ್ಕೊಂಡಿದ್ದಲ್ಲ, ಫ್ರೀ. ಅದೇ ಅದು ಫ್ರೀ ಎತ್ಕೊಂಡೋಗಷ್ಟೇ. ಎತ್ಕೊಂಡೋಗಿ ಯಾರು ಇಲ್ಲ ಅಲ್ಲಿ. ಇದ್ರ ನಿಮ್ಮ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಪ್ಲಾನ್ ಕ್ಯಾನ್ಸಲ್ ಆಗಿರೋದ್ರ ಬಗ್ಗೆ? ತುಂಬಾ ಬೇಜಾರಾಗ್ತಾ ಇದೆ. ಅವಳು ಫಸ್ಟ್ ಇನ್ಫಾರ್ಮ್ ಮಾಡ್ಬೇಕಿತ್ತು ನಮ್ಗೆ. ಮತ್ತೆ ಇವಾಗ ಅವ್ರ ಅಪ್ಪ ಅಮ್ಮ ಇದ್ರೆ ನಮಗೂ ಕಂಫರ್ಟಬಲ್ ಇರಲ್ಲ. ಯೂಟ್ಯೂಬ್ ಅಲ್ಲಿ ಹಾಕ್ತಾನೆ ಅದನ್ನ. ನಂದು ಕಟ್ ಮಾಡಕ್ಕೆ ಕಟ್ ಮಾಡ್ಕೊಂಡ ನೀನು. ಕಂಟೆಂಟ್ ಬೇಕು ಅಕ್ಕ. ಗಾಬರಿ ಆಗ್ಯಾರೆ ಯೂಟ್ಯೂಬ್ ಹಾಕಿ ಅಂತ. ಅವ್ರ ಕಾಡು ಅಂತ ಹೇಳೋ ಇದೆಲ್ಲ ತೋರ್ಸು. ಇಲ್ಲ ಕಣ, ಮಲ್ಲೇಶ್ವರಂ ಇದು. ನಾನು ಓಡಾಡಿರೋದು ಮತ್ತೆ ಹಂಗೆಲ್ಲ ಹೇಳಕ್ಕಾಗಲ್ಲ. ಅದಕ್ಕೆ ಸೆಟ್ಲ್ ಆಗಿರೋ ಯಾವುದು ಇಲ್ಲಂಡು ಅಲ್ಲಿ ಊಟ ಚೆನ್ನಾಗಿರುತ್ತೆ. ಹೇಳ ಟೈಮ್ ಹೋಗ್ತೀಯ ನೋಡಿ ಗಾಯ್ಸ್, ಇವ್ರೇನೋ ಮಾಡಕ್ ಹೋಯ್ತಾರಂತಲ್ಲಿ. ₹1 ಹಾಕಿದ್ದಾರೆ ಗಾಯ್ಸ್ ಅಕೌಂಟಿಗೆ. ಸಾಕು ಮತ್ತೆ ನಂಗೆ ಹಾಕೋದಕ್ಕೆ ವಾಪಸ್ಸು. ನಮ್ಮಮ್ಮ ಹೆಂಗ್ ಗೊತ್ತಾ, ಟೆಸ್ಟ್ ಮಾಡ್ತಿರ್ತಾರೆ ನನಗೆ. ಪೇಟಿಎಂ ಇದು ಫೋನ್ ಪೇ ಮಾಡೋದು ಬರುತ್ತೋ ಇಲ್ವೋ. ನಿನಗೆ ಮಾಡಕ್ ಬರುತ್ತೆ ಅಂತ ಅಲ್ಲ, ನಮ್ಮ ಅಮ್ಮನಿಗೆ ಮಾಡೋದು ಬರುತ್ತೋ ಇಲ್ವೋ ಅಂತ ಟೆಸ್ಟ್ ಮಾಡ್ತಿರ್ತಾರೆ. ಅವಾಗ ₹1 ಹಾಕ್ತಿದ್ರು. ಮೊದ್ಲು ₹20 ಹಾಕ್ತಾ ಇದ್ರು. ₹1 ಹಾಕ್ಬೋದಂದ್ರೆ ₹1 ಹಾಕ್ತಾರೆ. ನನಗೆ ಲಾಸ್. ಈಗ ಮುಚ್ಕೊಂಡಿದ್ರೆ ₹20 ಸಿಗ್ತಿತ್ತಾ? ಸುಮ್ಮನೆ ಇದ್ರೆ ₹20 ಗೊತ್ತಾಯ್ತು. ಈ ₹1 ಈಗ ಅಪ್ಡೇಟ್ ಅಂತ ₹40 ಆಗಿದೆ ನೋಡಿ ಗಾಯ್ಸ್. ನಿಮ್ಮ ಅಮ್ಮನ ಹೆಸರೇನು? ಜ್ಯೋತಮ್ಮ ಅಂತ. ಜ್ಯೋತಿ ನೋಡ್ರಪ್ಪ, ವಿತ್ ಪ್ರೂಫು. ಹುಷಾ ಸುಮ್ಮನೆ ಇದ್ದಿದ್ರೆ ₹20 ಬರ್ತಿತ್ತು. ಬರ್ತಾಯ್ತು ಅಲ್ಲ. ನಾನು ಜಾಸ್ತಿ ಸಲ ಅನ್ಕೊಂಡಿದ್ದೀನಿ. ಯಾವಾಗ ಹೇಳಿದೆ? ಮೊನ್ನೆ ಇವತ್ತಲ್ಲಿ ಕಮ್ಮನ್ ಹೇಳಿನ ಗೌರಿಬಿದ್ನವರು? ಇಲ್ಲ, ಗೌರಿಬಿದ್ನ ಮತ್ತೆ ಕೈ ಮಗ ಹಾಕೊಂಡು ಕ್ಲಾಸಿಗೆ ಶಿಷ್ಯ. ಏನಕ್ಕರಿಯ ಏನಂದಲ್ಲ? ಹೌದಾ? ನಿಮ್ಮ ಅಪ್ಪನ ತೋರಿಸಿದ ಡಬ್ಬಿಗೆ ಹೇಳ್ತೀನಿ ತೋರ್ಸೋಕೆ ಹೇಳು ಅಂತ. ಕ್ಲಾಸ್ಗೆ ಹೋಗೋಷ್ಟು ಎಡೆ ಅಂದರೆ ಬೆಂಕಣ್ಣ ಓಡಾಡ್ತೀವಿ ರೋಡಲ್ಲಿ. ಬಲ ಇಸ್ಕೊಂಡು ಮಾಡೋಣ. ಹೊಟ್ಟೆ ಸೈತೆ 11:00 ಊಟ ಸ್ಟಾರ್ಟು. ಹಿಂಗೆ ನಡ್ಕೊಂಡು ಹೋದ್ರೆ ಅಲ್ಲಿ ಪ್ಲಾನ್ ಕ್ಯಾನ್ಸಲ್ಲು. ಈಗ ಯೋಚನೆ ಮಾಡ್ತೀವಿ ಇಸ್ಕನ್ಗೆ ಹೋಗೋಣ ಇಲ್ಲ ಮಾಲ್ಗೆ ಹೋಗೋಣ ಅಂತ. ಇಸ್ಕನ್ಗೆ ಹೋದ್ರೆ ಊಟ ಕೊಡ್ತಾರೆ ₹5 ಬಿಟ್ರೆ. ಚಪ್ಪಲಿ ಬಿಡಾಕ್ ಕೊಡ್ಬೇಕು, ದುಡ್ಡೇನಿಲ್ಲ. ಊಟ ಚೆನ್ನಾಗಿರುತ್ತೆ. ಎಲ್ಲ ಇನ್ನೂ ಯೋಚನೆ ಮಾಡ್ತಾರೆ ಹೋಗೋದು ಬೇಡವೋ ಅಂತ. ನಾವೇನೋ ಸೈಡಿಗೆ ಬಂದ್ಬಿಟ್ಟಿದ್ದೀವಿ. ನಾವು ಫಿಕ್ಸ್ ಆಗ್ಬಿಟ್ಟಿದ್ದೀವಿ ಹೋಗೋದು ಬೇಡ ಅಂತ. ನಮ್ಮಣ್ಣ ಅವರೆಲ್ಲ ನಲ್ಲಿದ್ದಾರೆ. ಗೊತ್ತಿಲ್ಲ ಅಣ್ಣ ಏನು ಆಗುತ್ತೋ, ಒಂದು ಡಿಸಿಷನ್ ಅಂತಾರೋ ಅಥವಾ ಕ್ಲಾಸ್ಗೆ ಹೋಗೋದು. ಕ್ಲಾಸ್ಗೆ ಹೋಗಲ್ಲ ಗೈಸ್.
ಕ್ಲಾಸ್ಗೆ ಹೋಗಲ್ಲ. ಇಲ್ಲ ಸರ್ ಅಂತ ಸರ್ ಆದರೆ ಅಸಲೇ ಹೋಗಲ್ಲ. ಅಲ್ಲೇ ಎಲ್ಲಿ ತೀರಿಸು, ಅಲ್ಲೇನೋ ಕರೀತಾರೆ. ಇಸ್ಕಾನ್ ಸೈಡಿಗಾದ್ರೆ ನಿಂತ್ಕೊಳ್ಳಿ ಗುರು. ಇಸ್ಕಾನ್ ಮಾಡೋಣ ಸ್ವಲ್ಪ ಮಾಡೋಣ ಹೇಳ ಬೇಗ. ನಿಮ್ಮ ಇಷ್ಟ, ನೀವು ಹೆಂಗೆ ಹೇಳಿದ್ರೆ ಹಂಗೆ. ನಾನು ಸಾಯಂಕಾಲ 5:40 ಇಲ್ಲೇ ತಿನ್ಬೇಕಾದ್ರೆ ನಿಮ್ಮ ಜೊತೆ ಎಂಜಾಯ್ ಮಾಡೋಣ. ನೀನು ಹೇಳಗರೆ ನೀನು ಕ್ಲಾಸ್ಗೆ ಹೋಗ್ತೀವಿ ಮುಗಿಸ್ಕೊಂಡು ಗಂಡು ಸರಿ. ಫ್ರೆಂಡ್ಸ್ ಮನೆಗೆ ಹೋಗ್ಬೇಡಿ, ಅವರು ಕುಕ್ ಮಾಡಿ. ಹುಡುಗಿ ಫ್ರೆಂಡ್ ಮನೆ ಹುಡುಗಿಯರ ಮನೆಗೆ ಹೋಗ್ಬೇಡಿ. ಇವತ್ತು ನಾನು ಬುದ್ಧಿ ಅಕ್ಕಂಗೆ ಹೊಟ್ಟಸ್ತೈತೆ ಅವಾಗಿಂದ. ಆಗ್ಲೂ ತಿಂತಾನೆ ಅವರು ಮತ್ತೆ. The next day. ಗೈಸ್ ವೆಲ್ಕಮ್ ಬ್ಯಾಕ್. ಇವತ್ತು ಕಾಲೇಜ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದು, ಏನೋ ಬಂದಾನೆ. ಆದರೆ ನಾಟಕ ಇದ್ದಂತೆ ಬೆಂಡು ಅದು ಜನ ಬರ್ತಿ ಕ್ಯಾಂಪಸಲ್ಲಿ, ಅಲ್ಲಿಗೆ ಬಂದಿದ್ದೀವಿ ನೋಡೋಕ್ಕೆ. ನಮ್ಮ ಜೊತೆ ಒಂದು 8-10 ಜನ ಇದ್ದಾರೆ. ಜೊತೆ ಬಂದಿದ್ದೀವಿ, ಹೋಗ್ತಾ ಇದ್ದೀವಿ ನೋಡ್ಕೊಂಡು ಅಂತ. ಯಥಾ ಪ್ರಕಾರ ಮತ್ತೆ ದಾರಿ ತಪ್ಪಿದ್ದೀವಿ. ಈ ಸಂದಿಲ್ ನೋಡ್ಕೊಂಡು ಹೋಗ್ತಿದ್ದೀವಿ. ಈಗ ಬಿಜಿ ಆಗಾರೆ ಮೆಸೇಜ್ ಮಾಡ್ಕೊಂಡು. ನೋಡ್ರಿ ಈಗ ಹೆಂಗರೆ ಮೇನ್ ರೋಡ್ ಅದು. ಈಗ ಈ ಸಂದೀಪ್ ತೋರ್ಕೊಂಡು ಹೋಗ್ತಾ ಇದ್ದೀವಿ ಗಾಯ್ಸ್. ಇನ್ನು ನಡೀತಾನೆ ಇದ್ದೀವಿ. ತೊಳಿತಾರು ಅಂತ ನಡೀತಾನೆ ಇದ್ದೀವಿ. ಇನ್ನೂ ಒಂದಷ್ಟು ದೂರ ಇದೆ, ಬೇಕು. ಬಂದಿವಿ ಕೊನೆಗೂ. ವಾಟರ್ ಅಂತ ಹೇಳಿ ಲೈಟ್ ಅವ್ರಿಗೆ ನಾನು ಆಡ್ಕೊಂಡು ಹೇಳಿದ್ದಾರೆ, ಮ್ಯಾಪ್ ಲೊಕೇಶನ್ ಹೇಳಿದ್ದಾರೆ. ಈಗ ಅವಾಗೆ ಅಂಕಲ್ ಮಾಡಿದ್ದೀನಪ್ಪ, ನಮ್ಮ ಅಂಕಲ್ ನಾವು ಹೋಗ್ತೀವಿ ಒಳಗೆ ಫಸ್ಟ್ ಟೈಮ್. ಚೆನ್ನಾಗಿದೆ. ಓಕೆ ಎಂಟ್ರಿ ಅದು ಸಖತ್ತಾಗೈತೆ ಗುರು. ಅದು ಹಳೆ ದೇವಸ್ಥಾನ ನೋಡ್ದಂಗೆ ಆಗ್ತೈತೆ. ಅದು ಗೋಪುರ ಎಲ್ಲ ಕಟ್ತಿದ್ದಾರೆ ಮೇಲೆ. ಚೆನ್ನಾಗೈತೆ. ಫಸ್ಟ್ ಟೈಮ್ ನಾನು ಬಂದಿದ್ದು, ಫಸ್ಟ್ ಟೈಮು. ನೀವು ಮುಂಚೆಗೆ ನೋಡಿರ್ಬೋದು. ದಿಸ್ ಈಸ್ ಮೈ ಫಸ್ಟ್ ಟೈಮ್. ಚೆನ್ನಾಗೈತೆ. ಈ ಥರ ಇರುತ್ತೆ ಅಂತ ನಾನು ಊಹೆ ಕೂಡ ಮಾಡಿರಲಿಲ್ಲ. ನಾನು ನಾರ್ಮಲ್ ಥಿಯೇಟ್ರ್ ಥರ ಇರುತ್ತೆ ಅಂತ ಅಂದ್ಕೊಂಡಿದ್ದೆ. ಓಕೆ ಚೆನ್ನಾಗಿದೆ, ಕ್ವೈಟ್ ಆಸಮ್. ಎಲ್ಲ ಬಂದ್ರಣ ಗೊತ್ತು. ಪ್ರಶಾಂತ್ ಎಲ್ಲ ಬಂದವರ ಅವರುಣು ಇಲ್ಲಿ ಏನು ಅವನು ಫಾರ್ಮಾಲಿಟಿ ಬಂದನೆ. ಸೈಡಾಗ ಅಂದರೆ ವೀಡಿಯೋ ಮಾಡ್ಕೊಂಡು ಇಲ್ಲಿ ವೀಡಿಯೋ ಮಾಡ್ಬೋದು ಹೆಂಗೆ ಗೊತ್ತಿಲ್ಲ ನನಗೆ. ಕದ್ದು ಮಾಡ್ತಾ ಇದ್ದೀನಿ. ಹಾಂ, ಆಮೇಲೆ ಸಿಗ್ತೀನಿ. A few minutes later. ಗೈಸ್ ನಾಟಕ, ಲಾಸ್ಟ್ ನಾಟಕ ಮಾತ್ರ ಪಶ್ಚಾತ್ತಾಪ ಅಂತ ಸಕ್ಕತ್ತಾಯಿತು. ಟೀಮ್ ಅದ್ವೈತ ಕಡೆಯಿಂದ ಹೆಂಗಿದೆ ಲಾಸ್ಟ್ ನಾಟಕ ಪಶ್ಚಾತ್ತಾಪ? ನಮ್ಮ ಡ್ಯಾಡಿ ಅವಳು ಪಶ್ಚಾತ್ತಾಪ ಹೆಂಗಿತ್ತು ನಾಟಕ? ಸೂಪರ್ ಆಗೈತೆ. ಪಶ್ಚಾತ್ತಾಪ 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 ಮಾತ್ರ ಸಕ್ಕತ್ತಾಯ್ತು. ಹೆಂಗಿತ್ತು ಲಾಸ್ಟ್ ನಾಟಕ? ಆಯ್ತವಳೆ ಅವಳನ್ನ ನವ್ಯ ಲಾಸ್ಟ್ ನಾಟಕ ಹೆಂಗಿತ್ತು? ಸರಿ ನಿಮಿಷ ಅವಕ್ಕೆ ಎಂತ ಕತ್ಕೊಂಡೆ ಖರ್ಚು ನಾಟಕನ ಬರೀ ಎಂಟಿ ಪಾತ್ರ ಮಾಡಿದವರು ಸೈಕಲ್ ಆಕ್ಟಿಂಗ್ ಮಾಡಿದ್ರು. ಸೀರಿಯಲ್ ಸೀರಿಯಲ್ ಕಳಿಸ್ಬಾರ್ದು. ಹಾ ಹೇಳ್ರಿ ನೀವು. ಚೆನ್ನಾಗಿದೆ ಲಾಸ್ಟ್ ಎಮೋಷನಲ್ ಆಗಿದೆ, ಸ್ವಲ್ಪ ಎಮೋಷನಲ್ ಆಗಿತ್ತು ಅಷ್ಟೇ. ಎಷ್ಟು ಜರ್ನಲಿಸಮ್. ನೀವು ಲಾಸ್ಟ್ ನಾಟಕ ಹೆಂಗಿತ್ತು? ಗಾಯ್ಸ್ ಮತ್ತೆ ಕಾಲೇಜ್ ಹತ್ರ ಬಂದು ಮ್ಯಾಮಿಗೆ ತೋರಿಸ್ಬೇಕಂತೆ ಮುಖನ, ಹಂಗಾಗಿ ಬಂದಿದ್ದೀವಿ. ಎಲ್ಲ ಬಂದಿದ್ದಾರೆ. ಕರಿಯ ಮಾತ್ರ ಮನೆಗೆ ಹೋಗೇನೆ. ಪಾಪ ಈಗ ಓಡಿಸ್ಬಿಟ್ಟಿದ್ದಾರೆ. ಅವನು ಬರಕ್ ಇಷ್ಟ ಇಲ್ಲ, ಆದ್ರೆ ಇವರ ದೊಡ್ಡ ಇರ್ಲಿಲ್ಲ ಮಾತ್ರ ಪಾಪ. 30 ರೂಪಾಯಿ ಇತ್ತು ಹುಡುಗ, ಹಾಗಾಗಿ ಮನೆಗೆ ಹೋಗೋನೆ.